ಇಬ್ರು ಫೇಮಸ್ ವ್ಯಕ್ತಿಗಳು ಮಾಡಿದ್ದಾರೆ. ಬಿಗ್ ಬಾಸ್ ಅಲ್ಲಿ ಮಾಡಿದಾರೆ. ಬಿಗ್ ಬಾಸ್ ಅಲ್ಲಿ ಫೇಮಸ್ ಆಗಿರೋ ರೆಸಿಪಿ ಫೈನಲಿ ಬಂದು ನಮ್ಮ ಮನೆಗೂ ಇವತ್ತು ತೋರಿಸ್ತೀನಿ. ಆಲೂಗಡ್ಡೆ ಬೇಕು, 3 ಮೊಟ್ಟೆ ಹಾಕೊಂಡೆ ಗೈಸ್. ಇವಾಗ ರೆಡಿ ಆಯ್ತು, ಸರ್ವ್ ಮಾಡ್ತಿದ್ದೀನಿ. ಬನ್ನಿ ಸರ್ವ್ ಮಾಡೋಣ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. AJ1 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೈಸ್. ಇವಾಗ ಇನ್ನೊಂದು ಸ್ವಲ್ಪ ಸಮಯ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಇವತ್ತು ಈಸಿ ಆಗಿರೋ ಒಂದು ರೆಸಿಪಿ ಅಂದರೆ ಸ್ನ್ಯಾಕ್ಸ್ ಮಾಡ್ತಿದ್ದೀನಿ. ಬನ್ನಿ ಏನೇನು ಬೇಕು ತೋರಿಸ್ತೀನಿ. ಆಲೂಗಡ್ಡೆ ಬೇಕು, ಅದಾದಮೇಲೆ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, 3 ಮೊಟ್ಟೆ, ಖಾರದ ಪುಡಿ, ಉಪ್ಪು. ಬನ್ನಿ ಹೇಗೆ ಮಾಡೋದು ತೋರಿಸ್ತೀನಿ. ಮೊದಲು ಪ್ಯಾನ್ ಇಟ್ಟು ಒಲೆ ಹಚ್ಚಬೇಕು. ಗೈಸ್, ಇವತ್ತು ಇಬ್ರು ಸ್ಪೆಷಲ್ ವ್ಯಕ್ತಿ ಜಡ್ಜ್ ಬಂದು ಯಾರು ಅಂತ ತೋರಿಸ್ತೀನಿ, ಕಾಯ್ತಾ ಇರಿ. ಪ್ಯಾನ್ ಬಿಸಿ ಆಗಲಿ ಚೂರು. ಆ್ಯಕ್ಚುಲಿ ಈ ರೆಸಿಪಿ ತುಂಬ ಫೇಮಸ್ಸು. ಯಾಕೆ ಹೇಳಿದ್ರೆ ಇಬ್ರು ಫೇಮಸ್ ವ್ಯಕ್ತಿಗಳು ಮಾಡಿದ್ದಾರೆ. ಬಿಗ್ ಬಾಸ್ ಅಲ್ಲಿ ಮಾಡಿದಾರ. ಬಿಗ್ ಬಾಸ್ ಅಲ್ಲಿ ಫೇಮಸ್ ಆಗಿರೋ ರೆಸಿಪಿ, ಅದನ್ನು ನಾವು ಕ್ವಿಕ್ಕಾಗಿ ಮಾಡೋದು ತೋರಿಸ್ತೀವಿ. ಇವಾಗ ಪ್ಯಾನ್ ಬಿಸಿ ಆಯಿತು, ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀವಿ. ಇವಾಗ ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಜಾಸ್ತಿನೇ ಇರಬೇಕು, ಯಾಕಂದರೆ ಎಣ್ಣೆಲೆ ಡೀಪ್ ಫ್ರೈ ಆಗಬೇಕಲ್ಲ, ಹಾಗಾಗಿ. ಸೌಟು ಎಣ್ಣೆ ಚೂರು ಬಿಸಿ ಆಗಬೇಕು. ಬಿಸಿ ಆಗಲಿ, ಕರೆಕ್ಟಾಗಿ ಪಕೊಳ್ಳೋಕೆ. ಎಣ್ಣೆ ಕಾದೈತೆ, ಅದಕ್ಕೆ ಆಲೂಗಡ್ಡೆ ಹಾಕೊಳ್ಳೋಣ. ಇವಾಗ ಇದು ಲೋ ಫ್ಲೇಮ್ನಲ್ಲೇ ಫ್ರೈ ಆಗಲಿ. ಹಿಂಗೆ ಚೂರು ತಿರುಗಿಸ್ತಾ ಇರಬೇಕು, ಯಾಕಂದರೆ ಇದು ತಳ ಇಟ್ಕೊಂಡ್ಬಿಡುತ್ತಲ್ಲ, ಹಾಗಾಗಿ ಬಿಡ್ತೇನೆ ಫ್ರೈ ಆಗೋ ತನಕ ತಿರುಗಿಸ್ತಾ ಇರಬೇಕು. ಗೋಲ್ಡ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಹೊಸ ಕ್ಯಾಮ್ರಾಮನ್ ಬಂದಿದ್ದಾರೆ ಗೈಸ್ ಇವತ್ತು, ಯಾರು ಅಂತ ಆಮೇಲೆ ತೋರಿಸ್ತೀನಿ, ಕಾಯ್ತಾ ಇರಿ ಗೈಸ್. ಫೈನಲಿ ನಮ್ಮ ಮನೆಗೆ ಏನ್ ಬಂದಿದೆ ತೋರಿಸ್ತೀವಿ, ಬನ್ನಿ. ನೋಡಿ ಗೈಸ್, ಫೈನಲಿ ನಮ್ಮ ಮನೆಗೆ ಡೈಮಂಡ್ ಬಂತು ಇವತ್ತು. ನಮ್ಮ ಮನೇಲಿ ಬಂತು ಗೈಸ್ ಇವತ್ತು. ಫೈನಲಿ ಇವತ್ತು RCB ಮ್ಯಾಚ್ ಇತ್ತಲ್ಲ, ಹೆಂಗೋ ಸ್ನ್ಯಾಕ್ಸ್ ಮಾಡೋಕ್ಕೆಲ್ಲ ಬೇಕಲ್ಲ ಗ್ಯಾಸು, ಅದಕ್ಕೆ ಇವತ್ತು ಬಂದೈತೆ. ಫೈನಲಿ ಬಂತು ನಮ್ಮ ಮನೆಗೂ. ಡೈಮಂಡಿಗಿಂತ ಹೆಚ್ಚು ಗೈಸ್ ಇದ್ದು. ಇವಾಗ 5 ದಿವಸ ಹೋಗಿದ್ದೀನಿ ಗೈಸ್ ಕೇಳಕ್ಕೆ, ಹೋಗೋದು ಬರೋದು, ಬರುತ್ತಾ ಇಲ್ವ ಅಂತ ಕೇಳೋದು ಬರೋದು. ಫೈನಲಿ ಬಂತು ಗ್ಯಾಸ್. ಬಂದಿದ್ದ ಖುಷಿಗೆ ನಾವು ಇದು ಮಾಡ್ತಿರೋದೇ ಮರ್ತು ಬಿಟ್ಟಿದ್ದೆ. ಬನ್ನಿ, ಆದ್ರೂ ಏನೂ ಆಗಿಲ್ಲ, ಲೋ ಫ್ಲೇಮಲ್ಲಿ ಇತ್ತಲ್ಲ, ಹಾಗಾಗಿ ಇವಾಗ ಬಂದೈತೆ ನೀಟಾಗಿ. ಇವಾಗ ಫ್ರೈ ಆಗೈತೆ. ಇವಾಗ ಇದನ್ನ ಒಂದು ಪ್ಲೇಟಲ್ಲಿ ತೆಗೆದು ಬಿಡಬೇಕು. ಇದನ್ನ ತೆಗೆದಾದ್ಮೇಲೆ ಎಕ್ಸಸ್ ಆಯಿಲ್ ಇರುತ್ತಲ್ಲ, ಅದನ್ನ ತಕ್ಕೊಬಿಡ್ಬೇಕು. ನಮಗೆ ಇಷ್ಟು ಆಯಿಲ್ ಬೇಕಾಗಲ್ಲ ಇವಾಗ, ಹಾಗಾಗಿ ಸ್ವಲ್ಪ ತೆಗೆದು ಎಕ್ಸಸ್ ಆಯಿಲ್ ಎಲ್ಲ ತೆಗೆದ್ಬಿಟ್ಟು ಇನ್ನೊಂದು ಸ್ವಲ್ಪ ಬೇಕು, ಅದನ್ನ ಹಿಂಗೆ ಬಿಟ್ಕೊಂಡ್ಬಿಡೋಣ ಗೈಸ್. ಇವಾಗ ಮೊಟ್ಟೆ ಹೊಡೆದು ಹಾಕೋಬೇಕು. 3 ಮೊಟ್ಟೆ ಹಾಕೊಂಡಿದ್ದೀನಿ 3 ಜನಕ್ಕೆ. 3 ಮೊಟ್ಟೆ ಹಾಕೊಂಡ್ವಲ್ಲ, ಅದು ಫ್ರೈ ಆಗ್ಬೇಕು ಇವಾಗ. ಅವ್ರು ಬೇರೆ ಥರ ಮಾಡಿದ್ರು, ನಾನು ಬೇರೆ ಥರ ಮಾಡ್ತಾ ಇದ್ದೀನಿ. ಅವರು ಆಲೂಗಡ್ಡೆ ಜೊತೆಗೆ ಮೊಟ್ಟೆ ಹಾಕೊಂಡಿದ್ರು, ನಾನು ಸಪ್ರೇಟ್ ತೆಗ್ದಿದ್ದೀನಿ. ಅದಾದ್ಮೇಲೆ ಹಾಕೋಣ ಅಂತ ಮೊಟ್ಟೆ ಹಾಕಿ ಸ್ವಲ್ಪ ಬೇಯಿಸಿ, ಅದಾದ್ಮೇಲೆ ನಾವು ಆಲೂಗಡ್ಡೆ ಹಾಕೋಣ. ಮೊಟ್ಟೆ ಇವಾಗ ಹಾಫ್ ಬಾಯ್ಲ್ ಆಯಿತು. ಫ್ಲೇಮ್ನ ಲೋ ಮಾಡ್ಕೋಬೇಕು. ಇವಾಗ ಹಾಫ್ ಬಾಯ್ಲ್ ಆಯ್ತಲ್ಲ, ಇವಾಗ ನಾವು ಆಲೂಗಡ್ಡೆನ ಹಾಕಬೇಕು. ಇದಕ್ಕಿವಾಗ ಹಸಿಮೆಣಸಿನ್ಕಾಯಿ, ಹಾಗೆ ಕೊತ್ತಂಬರಿ, ಮತ್ತು
ಮತ್ತೆ ಖಾರದ ಪುಡಿ ಹಾಕೋಬೇಕು. ಖಾರ ನೋಡಿ ಹಾಕೊಳ್ರಿ. ಅದಾದ್ಮೇಲೆ ಉಪ್ಪು, ರುಚಿಗೆ ಎಷ್ಟು ಬೇಕಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ನೀಟಾಗಿ ಫ್ರೈ ಮಾಡ್ಕೋಬೇಕು. ರೆಡಿ ಆಯಿತು, ಸರ್ವ್ ಮಾಡ್ತಿದ್ದೀನಿ. ಫೈನಲಿ ರೆಡಿ ಆಯ್ತಲ್ಲ. ಇವಾಗ ಇಬ್ರು ಜಡ್ಜು ಯಾರು ಅಂತ ರಿವೀಲ್ ಮಾಡೋ ಸಮಯ. ಇವರೇ ನೋಡಿ ಗಾಯ್ಸ್, ನಮ್ಮ ಭಾವ ಅಕ್ಕ. ಇವಾಗ ಇಬ್ರು ಸ್ಪೆಷಲ್ ವ್ಯಕ್ತಿ ಅವರೇ ಇವಾಗ ಟೇಸ್ಟ್ ಮಾಡಿ ಹೇಳೋದು ಹೆಂಗೆ ಬಂದಿದೆ ಅಂತ. ಬನ್ನಿ ಕೇಳೋಣ. ಸೂಪರ್ ಆಗಿದೆ. ಹೆಂಗ್ ಬಂದಿದೆ ಬಾವ? ಸೂಪರ್. ಅಕ್ಕ ಹೆಂಗ್ ಬಂದೈತೆ? ಸೂಪರ್ ಆಗಿದೆ. ನಾಳೆ ಬಿರಿಯಾನಿನೂ ಮಾಡ್ಕೊಡು ಹಂಗೆ. ಸೂಪರ್ ಆಗಿ ಬಂದೈತೆ ಗೈಸ್. ಬನ್ನಿ ನಾವು ಟೇಸ್ಟ್ ಮಾಡೋಣ. ಗೈಸ್ ಇವಾಗ ಅಕ್ಕ ಬಾವ ಟೇಸ್ಟ್ ಮಾಡಿದ್ರು, ಚೆನ್ನಾಗಿದೆ ಅಂತ ಹೇಳಿದರೆ ಬನ್ನಿ ನಾವು ಟೇಸ್ಟ್ ಮಾಡೋಣ. ಚೆನ್ನಾಗಿ ಬಂದಿದೆ ಗೈಸ್, ಸೂಪರ್ ಆಗೈತೆ. ಸೂಪರ್ ಗೈಸ್, ಹೆಂಗೆ ಬಂದಿದೆ ಒಂದು ಕಮೆಂಟ್ ಹಾಕ್ರಿ. ಇಲ್ಲಿಗೆ ಈ ವಿಡಿಯೋನ ಏನು ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ದ ಬೆಸ್ಟ್. ಬಾಯ್. ಬಾಯ್.